ಅದೊಂದು ಹಾಡನೇ ಇದೆ ಬೆಳಗಾಂ ಕಡೆ ಇದೆ. ಪೈಪ್ ಮೇಲೆ ಹೋಗ್ತೀರಿ ಟ್ರ್ಯಾಕ್ಟ್ರಿ ಪೈಪ್ ಇದಾವಲ್ಲ. ಅದರಲ್ಲಿ ನಾವು ನೇಪಿಯರ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮರದ ಕೆಳಗೆ. ಮರದ ಕೆಳಗಡೆ ಬೆಳೀತಕ್ಕಂಥ ಬೆಳೆಗಳೇ ಬೇರೆ ಹುಲ್ಲುಗಳು ಮತ್ತು ಮರದ ಬಿಸಿಲಲ್ಲಿ ಇವು ಸೂಪರ್ ನೇಪಿಯರ್ ಇವೆಲ್ಲ. ಇದು ರೆಡ್ ನೇಪಿಯರ್ ಇದೆ, ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತೇಳಿ. ಇದು ಕೆಂಪದಿದೆಯಲ್ಲ ಇದು ಈಗ ಆಲ್ರೆಡಿ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ, ಹಂಗಾಗಿ ಇದಾಗಿದೆ. ಸೊ ಈಗೆಲ್ಲ ಒಂದ್ಸರಿ ಹಾರ್ವೆಸ್ಟ್ ಮಾಡ್ಕೊಂಡು ಏನು ಮಾಡ್ತೀವಿ, ಗೊಬ್ಬರ ಹಾಕಿ ನೀರು ಬಿಟ್ಬಿಡ್ತೀವಿ. ರೇನ್ ಇರಿಗೇಷನ್ ಸಿಸ್ಟಮ್ ಆನ್ ಮಾಡಿಬಿಟ್ರೆ ಎಲ್ಲ ನೀರು ಕಂಪ್ಲೀಟ್ ಹೊಲಕ್ಕೆ ನೀರು ಇದಾಗ್ಬಿಡುತ್ತೆ. ಸೊ ಇದು ಕಾಯಿಲೆ ಈ ಕಡೆ ಮಾಡಿಲ್ಲ ಇವರು. ಹಾಂ, ಈ ಕಡೆ ಏನು ಕ್ಲೀನ್ ಮಾಡಿಲ್ಲ ಇವರು. ಇದು ಪ್ಯಾರಾ ಹುಲ್ಲು ಅಂಥೇಳಿ, ಇದು ಹಳ್ಳಗಳಲ್ಲಿ ನದಿ ಪಕ್ಕದಲ್ಲಿ ಬೆಳೀತಕ್ಕಂಥ ಹುಲ್ಲು ಇದು ನೋಡಿ. ಸೊ ಇದು ಭಾಳ ಬಳ್ಳಿ ಥರ ಇರುತ್ತೆ ಇದು. ಸೊ ಇದು ತಗೊಂಡೋಗಿ ಹಿಂಗೆ ಚುಚ್ಚಿಬಿಟ್ರೆ ಇದು ಹಬ್ಬಿಬಿಡುತ್ತೆ ಹುಲ್ಲು. ಸೊ ಇವು ಬೇರು ತೊಗೊಂಡೋಗಿ ಹಚ್ಚೋದು. ಸೊ ಮೇವುಗಳಲ್ಲಿ ನಾವು ಬೀಜನೇ ಹಾಕ್ಬೇಕಂತಿಲ್ಲ. ಕೆಲವೊಂದು ಮೇವು ಅವೆಲ್ಲ ಇದಾವಲ್ಲ, ಅವು ಗಣಕಿ. ನೀವು ಒಂದು ಗಣಕಿ ತೊಗೊಂಡೋಗಿ ಹಚ್ಚಿಬಿಟ್ರೆ ಕಬ್ಬಿನ ಥರ ಮೇವು ಆಗಿಬಿಡುತ್ತೆ. ಇದೇನಿದೆ ಬೇರು ತೊಗೊಂಡೋಗಿ ಹಚ್ಚಿತ್ತಂತ ತಳಿ. ಇದು ಬೇರು ಅಥವಾ ಈ ಸ್ಟೆಂಬು ಇದನ್ನೋಗಿ ಚುಚ್ಚಿಬಿಟ್ರೆ ಇದನ್ನೇ ಮೇವು ಗಿಡ ಆಗಿಬಿಡುತ್ತೆ. ಸೊ ಈ ರೀತಿ ಹಲವಾರು ತಳಿದೆ. ಅದು ರೋಡ್ಸ್ ಗ್ರಾಸ್ ಅಂತೇಳಿ, ಅದು ಎಡ್ಜುಲೂಸ್ ಅಂತ, ದಶರಥ ಗ್ರಾಸ್ ಅಂತ ಹೇಳಿದೆ. ಅಂದರೆ ಲೆಗ್ಯುಮಿನಸ್, ಜಾಸ್ತಿ ಪ್ರೋಟೀನ್ ಅಂಶ ಇರ್ತಕ್ಕಂಥ ಅದೊಂದು ಮುರ್ಕೊಂಡು. ಇದು ನಿಂಬೆ ಹುಲ್ಲು. ಇದೆಲ್ಲ ನಮ್ಮ ಕರ್ಕೊಂಡೋಗಿ ಹಾಕಿದ್ದಾರೆ ಆಡುಗಳಿಗೆ. ಇದು ವಾಷಿಂಗ್ ನೋಡಿ, ಲೆಮನ್ ಗ್ರಾಸ್ ನೋಡಿದ್ರೆ ತಂದೆ ಅಲ್ಲಿ ವಿಸಿಟ್ ಹೋಗಿ. ಸೊ ಇದು ಎಡ್ಜುಲೂಸನ್. ಸೊ ಹೆಚ್ಚು ಪ್ರೋಟೀನ್ ಅಂಶ ಇರ್ತಕ್ಕಂಥದ್ದು. ಸೊ ಆಡು ಮತ್ತು ಕುರಿಗಳಿಗೆ ಬೆಸ್ಟ್ ಮೇವಿದು. ಆಡಿಗೆ ಇನ್ನೊಂದು ಸಸ್ಬೇನಿಯಾ ಅಂತಿದೆ, ತೊಗಟೆ ಗಿಡ. ಅಲ್ಲಿ ಮುಂದೆ ಸ್ಟಾರ್ಟಿಂಗ್ ಇದೆ ನೋಡ್ರಿ, ಅದು ಬಳಿ ಇದು ಆ ಕಡೆ ಹೋಗುತ್ತೆ. ಮಸ್ತ್ ಪ್ರಾಫಿಟೇಬಲ್ ಇದೆ. ಸ್ವಲ್ಪ ಹಾರ್ಟಿಕಲ್ಚರ್ ಮತ್ತೆ ಲಾವಂಚ ಅಂತ ಹೇಳಿದ್ದು, ಇದು ಒಂದು ತಳಿ. ಸೊ ಲಾವಂಚ, ಇದು ರೆಡ್ ನೇಪಿಯರ್. ಇದು ನೋಡಿ ಕಂಪ್ಲೀಟ್ ಕೆಂಪುಗೆ ಇರ್ತದೆ. ರೆಡ್ ನೇಪಿಯರ್, ಆಸ್ಟ್ರೇಲಿಯನ್ ರೆಡ್ ನೇಪಿಯರ್. ಸೊ ಇದು CO10 ವೆರೈಟಿ ಇದು. ಸೊ ಕೋಯಂಬತ್ತೂರು CO ಅಂದರೆ ಎಲ್ಲ ಕೋಯಂಬತ್ತೂರು. ಇದರಲ್ಲಿ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಡೆವಲಪ್ಡ್ ಇದೆಲ್ಲ. ಸೊ ಇದು CO10 ವೆರೈಟಿ. ಒಂದಿಂದ ಸ್ಟಾರ್ಟ್ ಮಾಡಿದ್ರು ಅವರು ಬೇರೆ ಬೇರೆ ವೆರೈಟಿ. ಈಗ ಮೊದಲೆಲ್ಲ ಬರ್ತಿದ್ರು ಹಿಂಗೆ ಅಂದ್ಕೊಂಡ್ರೆ ಫುಡ್ಡು ಇವು ಇಲ್ಲ, ಇವು ನೋಡಿರಿ ಏನಾಗಲ್ಲ. ಸೊ CO10 ವೆರೈಟಿ, ಹಾಗಾಗಿ ಇಂಪ್ರೂವ್ಮೆಂಟ್ ಬರ್ತಾ ಇದ್ದಾವೆ. ಸೊ ಇದು CO10 ವೆರೈಟಿ. ಹೈಟ್ ನೋಡಿರಿ ಇಷ್ಟಿದೆ. ಇದು ಸೂಪರ್ ನೇಪಿಯರ್ ಇದು. ಸೊ ನಿಮಗೆ ಡಿಫ್ರೆನ್ಸ್ ಜಾಸ್ತಿ ಗೊತ್ತಾಗಲ್ಲ ಅವಕ್ಕೂ. ಇದು ಪಾತೆ ಮಾಡಿದ್ರೆ ಹಾಂ ಸರ್, ಇದು ಸಸ್ಬೇನಿಯಾ ಅಂತ ಹೇಳಿದಲ್ಲ, ತೊಗಟೆ ಗಿಡ. ಬರೀ ಇದು ಆಡು ಸಾಕಾಣಿಕೆ ಮಾಡೋರು ಎಲ್ಲ ನಿಂಗಪ್ಪ. ಸೊ ಇದು ಅಲ್ಲ ತಿರುಗಾಡೋದಲ್ಲ, ಒಂದೇ ಕಡೆ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಇದು ತೊಗಚೆ ಗಿಡ ಅಂತ ಹೇಳಿದ್ನಲ್ಲ ನಿಮಗೆ, ತೊಗಚೆ ಗಿಡಗಳು ಇವು ನೀವು ಹೊಲದಾಗೆ ಸುತ್ತ ಬೇಲಿಗೆ ಹಾಕೊಂಡು ಬಿಡ್ಬೋದು. ಸೊ ಇದು ಒಳ್ಳೆ ಮೇವಿದು. ಯಾವಾಗ ಆಡುಗಳಿಗೆ, ಆಡು ಕುರಿಗಳಿಗೆ, ಮರಿಗಳಿಗೆ ಏನಿರುತ್ತಲ್ಲ, ಬೆಸ್ಟ್ ಫಾಡರ್. ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ರಿ ಮಲ್ಟಿಕಟ್ ಗ್ರೌಂಡ್ ನಟ್ ಅಂತೇಳಿ ಕೆಳಗಡೆ ಹಾಕಿದ್ದೀವಿ. ಸೊ ಅಂದರೆ ಅದು ಬಳ್ಳಿ, ಶೇಂಗಾ ಬಳ್ಳಿ ಥರ. ಸೊ ಅದಕ್ಕೆ ತಗೊಂಡಾಗ ಇವೆಲ್ಲ ಮಲ್ಟಿಕಟ್, ಯಾವ ಸಿಂಗಲ್ ಕಟ್ಟಿಲ್ಲ. ಅಂದರೆ 2 ವರ್ಷ 3 ವರ್ಷ, ಈಗ ಆಲ್ರೆಡಿ ನಾವು ಹಾಕಿ 2 ವರ್ಷ ಆಗಿದೆ, ಇನ್ನೂ ಬರ್ತಾನೆ ಇದ್ದಾವೆ. ಸೊ ಮತ್ತೆ ಒಂದು 3 ವರ್ಷ ಆದಮೇಲೆ ಈಲ್ಡ್ ಕಡಿಮೆ ಆಗುತ್ತೆ. ಆವಾಗ ಏನು ಮಾಡಬೇಕು, ಎಲ್ಲ ಮತ್ತೆ ತೆಗೆದು ಹೊಸ ಸಸಿಗಳನ್ನು ಹಚ್ಚಬೇಕು. ಇನ್ನೂ 1-2 ವೆರೈಟಿ ಮೊರಿಂಗಾ ಒಂದಿದೆ ಅಲ್ಲಿ, ಮೊರಿಂಗಾ. ಮತ್ತು ಇದು ಮಲ್ಬೆರಿ, ರೇಷ್ಮೆ ಗಿಡ, ಅದನ್ನು ಕೂಡ ಅದನ್ನು ಕೂಡ ಯೂಸ್ ಮಾಡ್ಬೋದು. ತೊಗಟೆ ಗಿಡ ನೀವು ಫೋಟೋ ತೆಗ್ದಿರಲ್ಲ,
ಎಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿಯವರೆಗೂ ಡಾಕ್ಟರ್ ಕೊಟ್ರೇಶ್ ಸರ್ ಅವರು ಹಲವಾರು ವಿಧವಾಗಿ ನಮಗೆಲ್ಲಾನು ಮಾಹಿತಿ ಕೊಟ್ಟರು. ನಾವು ನೆನ್ನೆ ಕ್ಲಾಸಲ್ಲಿ ಸುಮಾರಷ್ಟು ಮಾಹಿತಿಗಳು ನಮ್ಮ ಕ್ಲಾಸ್ ತೊಗೊಂಡಿದ್ರು. ಬಟ್ ಇಲ್ಲಿ ಬಂದು ಕ್ಷೇತ್ರ ವೀಕ್ಷಣೆ ಅನ್ನೋದು ನಮಗೆ ನಿನ್ನೆ ನೋಟ್ಸಲ್ಲಿ ಎಲ್ಲನೂ ಇರುತ್ತೆ. ಆದರೆ ಕ್ಷೇತ್ರ ವೀಕ್ಷಣೆ ನಾವು ಯಾವಾಗ ಮಾಡ್ತೀವಿ ಅವಾಗ ನಮಗೆ ಪುಸ್ತಕದ ಜೊತೆಗೆ ತಲೆಯಲ್ಲೂ ಸಹ ಮಾಹಿತಿಗಳನ್ನು ಹೋಗುತ್ತೆ. ಇವಾಗ ನಮಗೆ ಯಾವ್ಯಾವ ಆಡಿನಲ್ಲಿ ತಳಿಗಳು ಎಷ್ಟೆಷ್ಟಿದ್ದಾವೆ, ಅವಕ್ಕೆ ಯಾವ ಥರ ನಾವು ನೋಡ್ಕೊಳ್ಬೇಕು, ಅವರು ಇರೋದು ಅದ್ರ ಆಹಾರ ಕೊಡೋದಾಗಿರಲಿ ಅಥವಾ ಪ್ರೆಗ್ನೆಂಟ್ ಮಾಡಿದಾಗ ಅದ್ರ ಯಾವ ಥರ ನೋಡ್ಕೊಳ್ಬೇಕು, ಎಷ್ಟು ದಿವಸದವರೆಗೂ ಅದನ್ನು ಹಾಲು ಕೊಡುತ್ತೆ ಅನ್ನೋದು ಪರಿಪೂರ್ಣ ಮಾಹಿತಿಯನ್ನು ನಮ್ಗೆ ನೀಡಿದ್ರು. ಅದೇ ರೀತಿ ಮೇವುಗಳಿಗೂ ಇವಾಗ ನಮಗೆ ಎಷ್ಟು ಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಜಾಸ್ತಿ ಕೊಡಲಿ ಅಂತ ನಮಗೆ ಇಷ್ಟ ಬಂದಂಗೆ ಹಾಕೋ ಹಾಗಿರಲ್ಲ, ಮತ್ತು ಯಾವುದಂತೂ ಅದು ಹಾಕೋ ಹಾಗಿಲ್ಲ. ಯಾವುದು ಕೊಡಬೇಕು, ಯಾವ ಆಹಾರ ಅದು ಕೊಟ್ಟರೆ ಚೆನ್ನಾಗಿರುತ್ತೆ, ಅದರದ್ದು ಹಾಲಿನ ಉತ್ಪನ್ನ ಯಾವುದು ನಾವು ಮೇವು ಕೊಟ್ಟರೆ ಚೆನ್ನಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿ ಎಷ್ಟು ಪ್ರಮಾಣದಲ್ಲಿ ಅದನ್ನು ಮೇವು ಕೊಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೇಳ್ಕೊಟ್ರು. ಆಮೇಲೆ ಜಾನುವಾರುಗಳ ಬಗ್ಗೆ ಮಾಹಿತಿ ಕೊಟ್ಟರು. ಆಮೇಲೆ ಮೇವುಗಳನ್ನು ಕಟ್ಟರ ಬಗ್ಗೆ ಹೇಳ್ಕೊಟ್ರು. ಪ್ರತಿಯೊಂದು ಮಾಹಿತಿನೂ ನಮಗೆ ವಿಸ್ತಾರವಾಗಿ ಇಲ್ಲಿಯವರೆಗೂ ಅವ್ರ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಆ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ತಮ್ಮ ಅಮೂಲ್ಯವಾದಂಥ ಒಂದು ಸಮಯವನ್ನು ನಮಗೆಲ್ಲರಿಗೋಸ್ಕರ ಕೊಟ್ಟು ನಮಗೆ ಮಾಹಿತಿಯನ್ನು ನೀಡಿದಂತಹ ಸರ್ ಅವರಿಗೆ ನಮ್ಮ ಹಾಗೂ ನಮ್ಮೆಲ್ಲ ಸಂಜೀವಿನಿ ಅವರ ಪರವಾಗಿ ಹಾಗೂ ತೋಟಗಾರಿಕೆ ಮಹಾವಿಶ್ವವಿದ್ಯಾಲಯ ಬೀದರ್ ಕಡೆಯಿಂದಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸರಿ ಅರ್ಪಿಸುತ್ತೇನೆ. ಸಂಜೀವಿನಿ ಸಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಕೋಳಿಗಳು ಮತ್ತು ಮೊಲಗಳಿದೆ ಆ ಕಡೆ. ಸೊ ಅಲ್ಲಿ ಹೋಗಿರ್ರಿ, ನಮ್ಮ ಸರ್ ಇನ್ನೊಬ್ರು ಬರ್ತಾರೆ. ರ್ಯಾಬಿಟಿನ್ ಹೆಂಗೆ ಇರ್ತದೆ ಒಂದು ಸೈಡಿಂದ ಕಡಕ್ನಾಥ್ ಮನೆ ಸೋನಾಲಿ ಅಂತ ತಂದು 1 ತಿಂಗಳು ಎಲ್ಲ ವ್ಯಾಕ್ಸಿನೇಷನ್ ಮಾಡ್ತೀವಿ. 1 ತಿಂಗಳು ಆದ್ಮೇಲೆ ಒಂದು ಕೋಳಿ ಮರಿ 100 ರೂಪಾಯಿ ಮಾಡ್ತೀವಿ. 1 ಕೋಳಿ 100 ರೂಪಾಯಿ ಇಷ್ಟ 4 ವ್ಯಾಕ್ಸಿನೇಷನ್ ಹಾಕ್ತೀವಿ. 4 ಟೈಮ್ ವ್ಯಾಕ್ಸಿನೇಷನ್ ಮಾಡ್ತೀವಿ. 1 ತಿಂಗಳು ಮರಿ ಒಂದಿಂದು ತರ್ತೇವೆ ನಾವು. 1 ತಿಂಗಳು ತನಕ ಹಿಂಗೆ ಸೇಮ್. ಈಗ ತಾಯಿ ಇದ್ರೆ ಅದಕ್ಕೆ ಬೆಚ್ಚಿ ಕೂಡಿಸ್ಕೋತದ್ರಿ. ತಾಯಿ ಇಲ್ಲಲ್ಲ ಅದಕ್ಕೆ ನಾವು ಲೈಟಿಂಗ್ ಹಾಕಿರ್ತೇವೆ. ಬೆಚ್ಚಿ ಆ ಲೈಟಿಂಗ್ ಬೆಳಕಿನಾಗ ಬೆಳಿತಾವ. ಕಂಟಿನ್ಯೂ ಲೈಟ್ ಇತ್ತು ಅಂತಂದ್ರೆ ಮತ್ತೆ ಅವು ಚಳಿ ಸ್ಟಾರ್ಟ್ ಆಯ್ತವ ಬದುಕಲು. 1 ತಿಂಗಳು ಆದ್ಮೇಲೆ ಒಂದಿನ ಮರಿ ಎಲ್ಲಿ ಹೈದ್ರಾಬಾದ್ ಅಲ್ಲಿಂದ ಅದು ಭೀ ತಾಯಿ ಮರಿ ಹಾಕೋದು. ಈ ಮಷೀನ್ ಇರ್ತದಲ್ಲ ಅದ್ರಾಗ ಮರಿ ಮಾಡಿಸ್ತೀವಿ ಮೇಡಮ್. ತಿನ್ನಕ್ಕೆ ಸಣ್ಣ ಹಾಕ್ತೀವಿ. ಇಲ್ಲ ಅದಕ್ಕೆ ಹಿಂಡಿ ಸಿಗ್ತದ್ರಿ. ಅದ್ರದ್ದು ಹಿಂಡಿ ಬೇರೆ ಕೋಳಿ ಮರಿ. ಅದು ಭತ್ತ ಅಂತಂದ್ರೆ ಕೆಳಗೆ ನೆಲ ಅವು ಅದು ಗೊಬ್ಬರ ಅಪ್ಲೈ ಆಯ್ತದಲ್ಲ ಫುಲ್ ನೆಲದ ಮೇಲೆ ಹಾಕೋದು ಚಂದಿರಲ್ಲ ಅಂತ ಅದು ಇದು ಹೊಟ್ಟೆದಾರದು ಕಳವಿ ಹೊಟ್ಟಿನ ಮೇಲೆ ಮರಿ ಇದು ಹಾಕ್ತೇವ್ರಿ. ಫಸ್ಟ್ ಅವು ತಲೆಕಿನ ಪೈಲೆ ಫಸ್ಟ್ ಸುಣ್ಣ ಹಚ್ತೇವೆ, ಆಮೇಲೆ ಕಳವಿ ಹೊಟ್ಟೆ ಹಾಕಿ ಹೋಗ್ಬಿಡ್ತೇವೆ. ಒಳಗೆ ಇರ್ತಾರೆ 1 ತಿಂಗಳು. ನೀವು ಹಿಂಗೆಲ್ಲ ಆಮೇಲೆ ನೀವೆಲ್ಲ ಒಳಗೆ ಹೋಗಿ ಇನ್ಫೆಕ್ಷನ್ ಆಯ್ತು ಅಂತ ನಾವು ಯಾರಿಗೂ ಬಿಡಂಗಿಲ್ಲ. ಪ್ಲೀಸ್ ಒಳಗೆ ಹೋಗ್ಬೇಡಿ ಮೇಡಮ್ ಪ್ಲೀಸ್. ಯಾಕಂದ್ರೆ ಮತ್ತೆ ಅವು ಏನಾರ ಕಂಟಾಮಿನೇಷನ್ ಆಯ್ತು. ಇಲ್ಲ ಸರ್ ಬಿಡ್ಲತ್ತೆ. ಇಲ್ಲ ಎಂಟಿ ಪ್ಲೇಸ್ನಾಗ ಹೋಗತ್ತೆ ಮ್ಯಾಮ್. ನೀವು ಕಾಣಿಸೋದಿಲ್ಲ.
ಬಾತ್ಕೊಂಡು ಸ್ವಲ್ಪ ಗಲೀಜು ಮಾಡ್ಕೋತಾರೆ ಆ ಕಡೆ ಸ್ಲೋ ಟರ್ಕಿ ಹಾಂ ರೀ ಹಾವು ಸಮೇತ ತಿಂತಾವ್ರಿ ಇವು ಟರ್ಕಿ ಗಿನಿ 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 ಈಗೇನೋ ಪಿಚ್ಚ ಹಾಂ ಸರ್ ನೋಡು ಅದು ಹಾವು ಚೇಳು ಮನೆ ಹತ್ರ ಸಾಕ್ಸ್ತಾರ್ರಿ ಏನು ಬಂದ್ರು ಬರೋಲ್ರಿ ತಿಂತಾರೆ ಇದ್ರೆ ತಪ್ಪಿದ್ರೆ ಕೇಳೋ ಮಂಜು ಸಾಹೇಬ್ ಬರೋಕುಂತಾರೆ ತೆತ್ತಲ್ರಿ ಕೋಳಿ ತಗೊಂತಾರೆ ತಪ್ಪಿ ಭಾಳ ಇರ್ತಾವೆ ಒಂದು ಇರ್ತದೆ ಒಂದರ ಒಂದು ಎರಡು ಇಟ್ಟರೆ ಅದು ಭಾಳ ಲೇಟ್ ಆಯ್ತು ಅಲ್ಲ ಅದು ಹೆಣ್ಣರಿ ಅಂದ್ರೆ ಈಗ ಅದು ಪುಕ್ಕ ಇದು ಮಾಡಿಕೊಂಡು ಮುಖ ಎಲ್ಲ ಹಾಂ ಅದು ಗಂಡು ಇಲ್ಲಿ ಇನ್ಫೆಕ್ಷನ್ ಆಗ್ಬಾರ್ದು ಅಂತೇಳಿ ಡಿಪ್ ಹಾಕ್ತೀವಿ ಸೊ ಬರೋ ಏನು ಮಾಡ್ಬೇಕು ಅದ್ರಲ್ಲಿ ಕಾಲಿಟ್ಟು ಅದ್ದಿ ಆಮೇಲೆ ಒಳಗೆ ಬರಬೇಕು ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಕಾಲಿಗೆ ಹತ್ತಿದ್ದು ಏನೇ ಒಂದು ರೋಗ ಅದು ಇದ್ರೆ ಹೋಗುತ್ತೆ ಇದು ಪೇರೆಂಟ್ ಸ್ಟಾಕ್ ಅಂತಾರೆ ಇದು ಇದು ಫೈಟರ್ ಜ್ಯೂಸ್ ಇಡ್ತಾರೆ ಕೋಳಿ ಪಂದ್ಯ ಲೀಗಲ್ ಇಲ್ಲೀಗಲ್ ಕೋಳಿ ಪಂದ್ಯ ಇದು ಎಂತ ಇಡ್ತಾರಂದ್ರೆ ಮ್ಯಾಮ್ ಅದು ಹಾಕಿದ ಕೋಳಿ ಒಟ್ಟು ಅನ್ಸೋದು ಹಾಂ ರೀ ಕೋಳಿ ಒಟ್ಟು ತಾಯಿ ಮರಿನ ಬಿಟ್ಟಿವಿ ತಾಯಿ ಆ್ಯಕ್ಚುಲಿ ಇದ್ರದ್ದು ಭಾಳ ಚೆನ್ನಾಗದ್ರಿ 11 ಅಂಡಿ ಇಟ್ರಿ ಅಂತಂದ್ರೆ 10 ಮರಿ ತೆಗಿತದೆ ಭಾಳ ನೀಟಾಗಿದೆ ನೋಡಿ ಇಲ್ಲಿ ಕೆಳಗೆ ಇವು ಅಲ್ಲಿಂದ ಅವ್ರ ಮರಿಗಳಿವೆಲ್ಲ ಬೇಸ್ ಪಾಪ್ಯುಲೇಷನ್ ಅದು ಈಗ ಒಂದು ರಿಸರ್ಚ್ ನಡೆದ್ರೆ ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ಇದನ್ನು ಕ್ಯಾರೆಕ್ಟರೈಸೇಷನ್ ಮಾಡತ್ತೀವಿ ಜನ್ರೇಷನ್ ವೈ ಜನ್ರೇಷನ್ ಏನದ ಇದು ಪ್ರೊಡಕ್ಷನ್ ಅದೆಲ್ಲ ನೋಡ್ತೀವಿ ಸೊ ಅದು ಯಾದಗಿರಿಲಿಂದ ತಂದಿದ್ದು ಕೋಳಿಗಳು ಅದರಿಂದ ಹ್ಯಾಚ್ ಆಗಿದ್ದ ಮರಿಗಳು ಇವು ಅದಾವೆ ಇದರಿಂದ ಪ್ರೊಡಕ್ಷನ್ ಬಂದಿದ್ದು ರೆಕಾರ್ಡ್ ಮಾಡ್ತೀವಿ ರೆಕಾರ್ಡ್ ಮಾಡಿದ್ದೀವಿ ಹೌದು ಭಾಳ ಅದರದ್ದೇ ಮರಿಗಳಿವೆಲ್ಲ ಇವು ನಮ್ಮ ಕಡೆ ಇದಾವೆ ಸರ್ ಎಲ್ಲ
ರೊಕ್ಕ ಕೊಟ್ಟು ಕಳ್ಸಂಗ ಜಾಸ್ತಿ ಮಾತ್ರ ಇದು ಮಾಡಿದ್ದದಲ್ಲ ಎಲ್ಲಾನು ಹೇಳಿ. ಸೊ ಅದಕ್ಕೆ ನಮ್ಮಲ್ಲಿ ಜಾಸ್ತಿ ನಾವು ಒತ್ತು ಕೊಡೋದೆ ನ್ಯಾಚುರಲ್ ಫಾರ್ಮಿಗೆ ದೇಸಿ ಕೋಳಿಗಳು. ಸೊ ಇಲ್ಲಿ ನಮ್ಮಲ್ಲಿ ಇರೋಂಥ ಒಂದು ಸೌಲಭ್ಯ ಏನಂತಂದ್ರೆ ಇಲ್ಲಿ ಮರಿಗಳನ್ನ ಏನು ಮಾಡ್ತೀವಿ, ಹುಟ್ಟಿದ ಮರಿನ ಇದು ಮಾಡ್ತೀವಿ, ತಂದು ಏನು ಮಾಡ್ತೀವಿ ಅಂದರೆ ಇಲ್ಲಿ 1 ತಿಂಗಳು ಸಾಕಣೆ ಮಾಡ್ತೀವಿ. ಸಾಕಣೆ ಮಾಡ್ಬೇಕಾದ್ರೆ ಭಾಳ ಅಲ್ಲಿ ಲೈಟ್ ಹಾಕ್ಯಾರ ನೋಡಿರಿ ಒಳಗಿಂದ. ಸೊ ಲೈಟ್ ಯಾಕೆ ಹಾಕ್ತಾರೆ ಅಂತಂದ್ರೆ ನೀವು ಹುಟ್ಟಿದ ಮಗು ಕೆಲವೊಂದ್ಸರಿ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಅದು ಬಿಸಿ ಇರಲಿ ಅಂತಿದ್ದಾಗ ಹೈಪೋಥಾಲಮಸ್ ಅಂತೇಳಿ ಒಂದು ಪಾರ್ಟ್ ಬರ್ತೀರಿ ನಿಮ್ಮ ಮೆದುಳಿನ, ಅದೇನು ಮಾಡ್ತಾ ಬಿಸಿ ಮೇಂಟೈನ್ ಮಾಡ್ತಾರೆ. ಬಟ್ ಇದು ಬೆಳೆದಿರಲ್ಲ ಕೋಳಿ ಮರಿದಾಗ. ಸೊ ಅದಕ್ಕೆ ಬಿಸಿ ಇದು ಮಾಡಿ ಫೀಡು ಮತ್ತು ಚುಚ್ಚುಮದ್ದು ಹಾಕ್ತೀವಿ. ಅದನ್ನೆಲ್ಲ ಹಾಕಿ 1 ತಿಂಗಳು ಸಾಕಣೆ ಮಾಡಿ ಆಮೇಲಿಂದ ಫಾರ್ಮರ್ಸಿಗೆ ನಾವು 100 ರೂಪಾಯಿ ಕೊಡ್ತೀವಿ. ನಿಮ್ಗೆ ಯಾರೇ ಒಬ್ಬರು ಫಾರ್ಮರ್ಸ್ಗಳು ಕೇಳಿದ್ರು ಮರಿಗಳದ್ದು ಏನಾರ ಇನ್ಫಾರ್ಮೇಷನ್ ಅಂತ ನಮ್ಮ ಕಾಲೇಜಲ್ಲಿ ಸಿಗುತ್ತೆ. ಯಾವಾಗಲೂ ಬಂದು ಮುಂಗಡ ಪಾವತಿ ಅಂತ ಇರುತ್ತೆ, ಒಂದಿಷ್ಟು ಅಡ್ವಾನ್ಸ್ ಪೇ ಮಾಡಿ ಆಮೇಲೆ ಅವ್ರು ಎಷ್ಟು ಮರಿ ಬೇಕು ಅಷ್ಟನ್ನ ಇದು ಮಾಡಿ ಬುಕ್ ಮಾಡಿ ತೊಗೊಂಡು ಹೋಗ್ಬೋದು. ಅದೊಂದು ಅದ. ಅದು ಬಿಟ್ಟರೆ ನಮ್ಮ ಹುಡುಗರಿಗೋಸ್ಕರ ಬೇರೆ ಬೇರೆ ತಳಿಗಳದಾವೆ. ನೀವು ಸ್ಮೆಲ್ ಬರ್ತಂತ ಒಳಗೆ ನೋಡಿಲ್ಲ. ಸೊ ಟರ್ಕಿ, ಗಿನಿ ಫೌಲು, ಡಕ್ ಅವೆಲ್ಲ ಅದಾವೆ, ಅವು ಅದಾವೆ. ಆಮೇಲೆ ಆ ಕಡೆ ಯಾದಗಿರಿ ಸೈಡ್ದು ಇದು ಅದಾವೆ, ಕಕ್ಕೇರ ಅಂತೇಳಿ ದೇಸಿ ತಳಿಗಳದಾವೆ. ಅದು ಬಿಟ್ಟರೆ ನಮ್ಮಲ್ಲಿ ಹ್ಯಾಚರಿ ಮಷಿನ್ ಅದ ರೀ. ಸೊ ಯೂಶಲಿ ಏನಾಗ್ತದೆ, ತಾಯಿ ಕುಂತು ಮರಿ ತೆಗಿತದಲ್ಲ, ಸೊ ಅದ್ರ ಬದಲು ಏನು ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಸೊ ತಾಯಿ ಆದರೆ ಏನಾಗುತ್ತೆ 10-12 ಅಷ್ಟೇ ತತ್ತಿ ಮೇಲೆ ಕೂತು ತೆಗಿತಾರೆ. ಬಟ್ ಆದ್ರೆ ನಮ್ಮಲ್ಲಿ 100-150 ಬರ್ತಾವಲ್ಲ. ಸೊ ಅದನ್ನ ಏನು ಮಾಡ್ತೀವಿ, 1 ವಾರ ಆದಮೇಲೆ ಅಲ್ಲಿ ಸ್ಟೋರ್ ಮಾಡಿ ಆಮೇಲೆ ಮಷೀನಿಗೆ ಹಾಕ್ತೀವಿ. ಮಷೀನಿಗೆ ಹಾಕಿ ಮಷೀನಿಂದ ಮರಿ ತೆಗೆದು ಇಲ್ಲಿ ಸಾಕಣೆ ಮಾಡ್ತೀವಿ. ಸೊ ಏನು ಅಂತಂದ್ರೆ ಹಿತ್ತಲ ಕೋಳಿಯ ಸಾಕಾಣಿಕೆಗೆ ಬೇಕಾಗಂತ ಒಳ್ಳೆ ತಳಿಗಳು ಇಲ್ಲ ಅದಾವ್ರಿ ನಮ್ಮಲ್ಲಿ. ಸೊ ಯೂಶಲಿ ಬ್ರಾಯ್ಲರ್ ಲೇಯರ್ ಏನಿರ್ತದೆ ಅದು ಸಾಕಣೆ ಮಾಡೋದು ಕಷ್ಟ. ನೀವು ಮನೆಯಲ್ಲಿ ಇದು ಮಾಡಿನೇ ಸಾಕಣೆ ಮಾಡೋದು. ಸೊ ಇಷ್ಟು ಸೌಲಭ್ಯ ಅದಾವ. ನಿಮ್ಗೆ ಯಾವತ್ತೇ ಆದರೆ ಏನಾದರೂ ನಾನು ಆಲ್ರೆಡಿ ಬಂದು ನಿಮ್ಗೆ ಒಂದ್ಸರಿ ಭೇಟಿಯಾಗಿನ ಅನ್ಸುತ್ತೆ. ನಾನು ಕ್ಲಾಸ್ ತೊಗೊಂಡು ನಿಮಗೆ ಅಲ್ಲ ನಿಮ್ಮ ಬ್ಯಾಚ್ಗೆ ತೊಗೊಂಡಿನಿ, ಹಿಂದೆ ಇನ್ನೊಂದು ಫಸ್ಟ್ ಬ್ಯಾಚ್ ತೊಗೊಂಡಿನಿ. ಸೊ ನಿಮ್ಗೆ ಏನೋ ಒಂದು ಇದು ಬೇಕಿತ್ತಂದ್ರೆ ನಾನು ನಂಬರ್ ತೊಗೊಳ್ರಿ, ತೊಗೊಂಡು ನೀವು ಬೇಕಾದ್ರೆ ನೀವು ಇದು ಹೇಳ್ರಿ ನಿಮ್ಗೆ 807-3281-597 ಡಾಕ್ಟರ್ ವಿದ್ಯಾಸಾಗರ್ ಅಂತ. ಸೊ ನೀವು ಬೇಕಿದ್ರೆ ಇದು ಮಾಡ್ಬೋದು. 807-3281-597. ಓಕೆ. ಸೊ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಮ್ಗೆ ಕೇಳ್ಬೋದು. ನೀವು ಬಂದು ಬೇಕಿದ್ರೆ ನೀವು 100 ರೂಪಾಯಿ 100 ಸರ್ಕಾರಿ ಇಲ್ರಿ, ಇವು ಕಾವೇರಿ ಅಂತೇಳಿ ಬರ್ತಾವೆ. ಸರ್ಕಾರಿ ಕೋಳಿ ಮಾರಲ್ಲ ನಾವು. ಸರ್ಕಾರಿ ಕೋಳಿ ನಿಮ್ಗೆ ಸಾಕಣೆ ಮಾಡೋಕ್ಕಾಗಲ್ಲ, ಭಾಳ ಕಷ್ಟ ಅದು. ಅದಕ್ಕಾಗಿ ಮಾಡಲ್ಲ. ಕೇಳಿದ್ರೆ ಅಂದ್ರೆ ಅವ್ರಿಗೆ ನಾನು ಭೇಟಿ ಕೇಳ್ರಿ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತೇಳಿ ಬರ್ತದೆ, ಅದು ಬೇರೆ. ಅದು ಏನು ಮಾಡ್ತೀವಿ ಅಂದ್ರೆ ಯಾವ್ದಾರ ಒಂದು ಕಂಪನಿ ಜೊತೆ ಟೈಪ್ ಮಾಡಿಸ್ತೀವಿ. ಅದ್ರ ಇನ್ವೆಸ್ಟ್ಮೆಂಟ್ 20 ಸಾಕಾಣಿಕೆ ಬಗ್ಗೆ ಆಗಿರ್ಬೋದು, ಅಥವಾ ಕೋಳಿಯಲ್ಲಿ ಯಾವ್ಯಾವ ತಳಿಗಳಾಗಿರ್ಬೋದು, ಅದಕ್ಕೆ ಯಾವ ಥರ ಫೀಡ್ಬ್ಯಾಕ್ ಕೊಡಬೇಕು, ಆಮೇಲೆ ಅದ್ರ ಲೈಟಿಂಗ್ಸ್ ಹಾಕಿದ್ರೆ ಅದ್ರದ್ದು ಏನು ಉಪಯೋಗ ಅಂತ ವಿಸ್ತಾರವಾಗಿ ಹೇಳಿರುವಂತಹ ಸರ್ ವಿದ್ಯಾಸಾಗರ್ ಸರ್ ಅವರಿಗೆ, ಡಾಕ್ಟರ್ ವಿದ್ಯಾಸಾಗರ್ ಸರ್ ಅವರಿಗೆ ನಮ್ಮ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ತೋಟಗಾರಿಕೆ ಮಹಾವಿಶ್ವವಿದ್ಯಾಲಯ ಬೀದರ್ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಂಜೀವನಿ ಚಪ್ಪಾಳೆ ಮೂಲಕ ಥ್ಯಾಂಕ್ ಯು ಹೇಳಿ.